ಇನ್ನು ಬಿಜೆಪಿಯವರು ಇದನ್ನು ಟೀಕಿಸಿದ್ದಾರೆ. ಕಾಂಗ್ರೆಸ್ನವರು ಗೋವಾದಲ್ಲಿ 40 ರೂಮ್ಗಳನ್ನು ಬುಕ್ ಮಾಡಿದ್ದಾರೆ. ಅಭಯ್ ಪಾಟೀಲ್ ಹೇಳಿರುವಂಥ ಮಾತಿದು. ಕುರ್ಚಿ ಬಡಿದಾಟ ಇನ್ನು ಮೇಲಿಂದ ಶಿಫ್ಟ್ ಆಗುತ್ತೆ. ಅದು ಗೋವಾಕ್ಕಾದರೂ ಶಿಫ್ಟ್ ಆಗ್ಬೋದು, ವಿದೇಶಕ್ಕಾದರೂ ಆಗಬಹುದು. ಸರ್ಕಾರ ಅಲ್ಲಿಂದಲೇ ನಡೆದರೂ ಕೂಡ ಅಚ್ಚರಿ ಇಲ್ಲ ಅಂತಾರೆ ಅಭಯ್ ಪಾಟೀಲ್. ಕಾಂಗ್ರೆಸ್ನಲ್ಲಿ ಪ್ರವಾಸದ ಕಾರ್ಯಕ್ರಮ ಎರಡನೇದು ಕುರ್ಚಿ ಬಡಿದಾಟದಿಂದ ಇವತ್ತು ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಇವರು ಮೌಜ್ ಮಸ್ತಿ ಮಾಡೋಕೆ ಬಂದಾರ. ಆದರೆ ಇವತ್ತು ಅವರ ಒಳ ಜಗಳವನ್ನು ಅವರು ಬಗೆಹರಿಸ್ಕೋದ್ಬಿಟ್ಟು ರಾಜ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡೋದು ಬಿಟ್ಟು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಚಾಳಿ. ಹೀಗಾಗಿ ಇವತ್ತು ಇನ್ನೂ ಕೆಲವು ಜನ ಶಾಸಕರು ಹೋಗ್ತಾ ಇದ್ದಾರೆ. ಈಗ ನನಗೆ ಮಾಹಿತಿ ಇದ್ದಿದ್ದ ಪ್ರಕಾರ ನಾನು ಮೊನ್ನೆ ನಮ್ಮ ಸಂಘಟನೆ ದೃಷ್ಟಿಯಿಂದ ಗೋವಾ ಅಲ್ಲಿಯ ನಮ್ಮ ಪಕ್ಷದ ಪ್ರಮುಖರ ಜೊತೆ ಮಾತಾಡಿದಾಗ ಗೋವಾದಲ್ಲಿ ಸುಮಾರು 40 ರೂಮ್ಗಳು ಬುಕ್ ಮಾಡಿದ್ದಾರೆ ಅವರು. ಇನ್ನು ಗೋವಾಕ್ಕೆ ಮತ್ತೆರಡು ಜನ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಹೀಗಾಗಿ ಇದು ರಿಸಾರ್ಟ್ ರಾಜಕಾರಣ ಪ್ರಾರಂಭ ಆಯ್ತೇನೋ. ಹೀಗಾಗಿ ಇನ್ನು ವಿಧಾನಸೌಧ ಆಡಳಿತ ವಿಧಾನಸೌಧದಿಂದ ನಡೀದಲ್ಲ, ಒಂದು ಗೋವಾದಿಂದ ನಡೀಬೋದು, ಒಂದು ವಿದೇಶದಿಂದ ನಡೀಬೋದು. ಇನ್ನೇನಿದ್ರೂ ವಿದೇಶಕ್ಕನ್ನು ನಾವೆಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲೇ ಮಾಹಿತಿ ಕೊಟ್ಟು ಅಲ್ಲಿಂದನೇ ಎಲ್ಲ ಮಾಹಿತಿ ತೊಗೊಂಡು ಅಲ್ಲಿಂದ ಆಡಳಿತ ನಡೆಯುವಂಥದ್ದು ಕಾಂಗ್ರೆಸ್ ಪರಿಸ್ಥಿತಿ ಬಂದಿದೆ.